लोकबन्धुर्लोकनाथ विशोकभक्तर शोकनाशन श्रीकरार्चित शोकदन्तदलिप्प सर्वरोळु ಸಾಕುವನು ಸಜ್ಜನರ ಪರಮ ಕೃಪಾಕರೇಶ ಪಿನಾಕಿ ಸನ್ನುತ ಸ್ವೀಕರಿಸುವಾನತರು ಕೊಟ್ಟ ಸಮಸ್ತ ಕರ್ಮಗಳ ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ ಉಚ್ಯತೆ ಸರ್ವವೇದೋರುವಾದೈರಜ ಸ್ವರ್ಚಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬಿಂಬೋಪಾಸನಾ ಸಂಧಿ ಪದ್ಯ 15. ಲೋಕಬಂಧುರ್ಲೋಕನಾಥ ವಿಶೋಕ ಭಕ್ತರ ಶೋಕನಾಶನ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸರ್ವ ಜಡ ಜೀವರುಗಳಿಂದ ಅತ್ಯಂತ ಭಿನ್ನನಾದ ಲೋಕನಾಥನು ತಾನು ಜೀವರುಗಳ ದ್ವಾರ ಮಾಡಿಸುತ್ತಾ ಕರ್ಮಗಳಿಂದ ನಿರ್ಲೇಪನಾಗಿದ್ದರೂ ಭಕ್ತರು ತನಗರ್ಪಿಸುವ ಸಮಸ್ತ ಕರ್ಮಗಳನ್ನು ಸ್ವೀಕರಿಸುವನು. ಇದರಿಂದ ವಿಶೋಕನಾದ ಅವನಿಗೆ ಯಾವ ಬಾಧಕವೂ ಇಲ್ಲವೆಂದು ತಿಳಿಸುತ್ತಾರೆ. ಸಜ್ಜನರನ್ನು ತನ್ನಲ್ಲಿ ಯಾವಾಗಲೂ ಬಂಧಿಸಿ ಅವರಿಗೆ ಆಪ್ತ ಬಂಧುವಾಗಿರುವುದರಿಂದ ಶ್ರೀ ಪರಮಾತ್ಮನಿಗೆ ಲೋಕಬಂಧು ಎಂಬ ನಾಮ. ಭಕ್ತರ ಜನರಾಪ್ತನು, ಲೋಕವೆಂಬ ಸರ್ವಜೀವರಿಗೆ ಅನಿಮಿತ್ತ ಬಂಧುವು. ಅವರಿಂದ ಯಾವುದನ್ನೂ ಅಪೇಕ್ಷಿಸಿದ ಆಪ್ತ ಬಂಧುವಿನಂತೆ ಸಂರಕ್ಷಿಸುವ ಬಿಂಬನು. ಲೋಕವೆಂದರೆ ಚತುರ್ದಶ ಭುವನಾತ್ಮಕವಾದ ಈ ಜಗತ್ತು. ಅದನ್ನು ಸೃಷ್ಟಿಸಿ ಪರಿಪಾಲಿಸುವ ಜಗತ್ಪ್ರಭುವು ಶ್ರೀಮನ್ನಾರಾಯಣನು. ಅವನಿಗೆ ಲೋಕನಾಥನೆಂದು ಹೆಸರು. ಅಂದರೆ ಭಗವದಾತ್ಮಕವಾದ ಈ ಸಮಗ್ರ ಜಗತ್ತಿಗೆ ಪ್ರಭುವು. ಜೀವರಂತೆ ಅವನಿಗೆ ಯಾವ ಕ್ಲೇಶಾದಿಗಳೂ ಇಲ್ಲ. ದುಃಖವಾಗಲಿ ಅನಾದ್ಯನಂತ ಕಾಲದಿಂದಲೂ ಇಲ್ಲವೇ ಇಲ್ಲ. ಆದ್ದರಿಂದ ವಿಶೋಕನು. ಅವನು ವಿಶೋಕನಾಗಿರುವುದರಿಂದಲೇ ತನ್ನ ಭಕ್ತರಿಗೆ ಒದಗಿಸುತ್ತಿರುವ ದುಃಖಗಳನ್ನು ಪರಿಹರಿಸುವನು. ಭಕ್ತರ ಶೋಕನಾಶಕನಾದ ಭಕ್ತವತ್ಸಲನು ಲಕ್ಷ್ಮೀದೇವಿಯರ ಕರಕಮಲದಿಂದ ಪೂಜಿತ ಪಾದವುಳ್ಳವನು. ರಮಾದೇವಿ ನಿರಂತರದಲ್ಲಿಯೂ ಆಭರಣಗಳಾಗಿ ಆಯುಧಗಳಾಗಿ ವ್ಯಜನ ಪರ್ಯಂಕ ರೂಪದಲ್ಲಿ ಸೇವೆಯನ್ನು ಮಾಡುತ್ತಿರುವರು. ಇದರಿಂದ ಶ್ರೀಕರಾರ್ಚಿತನು. ಶ್ರೀಕರಾರ್ಚಿತನಾದ ಶ್ರೀನಿಧಿಯು ಸರ್ವ ಜೀವರಲ್ಲಿ ಅಂತರ್ಯಾಮಿಯಾಗಿ ಬಿಂಬರೂಪದಿಂದಿರುವನು. ಅವರ ದ್ವಾರ ಸಕಲ ಕರ್ಮಗಳನ್ನು ತಾನೇ ಮಾಡಿಸುತ್ತಿರುವನು. ಸರ್ವಕರ್ತನು. ಸರ್ವ ಜೀವರಲ್ಲಿದ್ದ ನಾನಾ ಕರ್ಮಗಳನ್ನು ಮಾಡಿಸುತ್ತಿದ್ದರೂ ಸಹ ಜೀವರಿಂದ ಅತ್ಯಂತ ವಿಲಕ್ಷಣನು. ಜೀವರಿಂದ ಭಿನ್ನನಾದ ನಿಯಾಮಕನಿಗೆ ಅವರ ಕರ್ಮಗಳ ಲೇಪನವಿಲ್ಲ. ನಿರ್ಲಿಪ್ತನಾಗಿರುವ ನಿರಂಜನನನ್ನು ಶೋಕದಂದಿಪ್ಪ ಸರ್ವರೊಳು ಎಂದಿದ್ದಾರೆ ದಾಸಾರ್ಯರು. ಸರ್ವರೊಳು ಶೋಕದಂದದಲಿಪ್ಪ ಸರ್ವೇಶ್ವರನು ಸಜ್ಜನರನ್ನು ಸದಾ ಸಂರಕ್ಷಿಸುತ್ತಿರುವನು. ಅವನು ಅತ್ಯಂತ ದಯಾಮಯನು. ಅವನ ಕೃಪಾಶ್ರಯದಲ್ಲಿರುವ ಸರ್ವ ಸಜ್ಜನರೂ ಸದಾ ಸುಕ್ಷೇಮಿಗಳಾಗಿರುತ್ತಾರೆ. ಪಿನಾಕವೆಂಬ ಧನಸ್ಸನ್ನು ಧರಿಸಿರುವುದರಿಂದ ಶ್ರೀ ರುದ್ರದೇವರಿಗೆ ಪಿನಾಕಿ ಎಂದು ಹೆಸರು. ಆ ಪರಮ ಕೃಪಾಕರನು ಪಿನಾಕಿ ಸನ್ನುತನು. ರುದ್ರದೇವರಿಂದ ಸಂಸ್ತುತ್ಯಮಾನನಾಗಿದ್ದಾನೆ. ರುದ್ರದೇವರು ಮನೋನಿಯಾಮಕರಾಗಿರುವುದರಿಂದ ಪಿನಾಕಿ ಸನ್ನುತ ಎಂಬ ಶಬ್ದವನ್ನು ಪ್ರಯೋಗಿಸಿದ್ದಾರೆ. ಮನಸ್ಸಿನ ದ್ವಾರ ಸಕಲ ಕರ್ಮಗಳ ಅಭಿವ್ಯಕ್ತಿ. ಮನಸ್ಸೇ ಪುಣ್ಯ ಪಾಪ ಕರ್ಮಗಳಿಗೆಲ್ಲ ಮುಖ್ಯ ಪ್ರೇರಕ ಕೇಂದ್ರವು. ಭಕ್ತರು ನೀಡುವ ಶುಭ ಅಶುಭ ಮಿಶ್ರ ಎಂಬ ಸಮಸ್ತ ಕರ್ಮಗಳನ್ನು ಕರ್ಮಪತಿಯಾದ ಕಮಲನಾಥನು ಸ್ವೀಕರಿಸುವನು. ಅವರನ್ನು ಪಾಪ ಕರ್ಮ ವಿಮೋಚನನನ್ನಾಗಿ ಮಾಡಿ ಪುಣ್ಯ ಪಾಪಗಳನ್ನು ಅನಂತ ಮಡಿ ಮಾಡಿ ಅನುಗ್ರಹಿಸುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸಿರುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು.